ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಮತ್ತೆ ಕರ್ನಾಟಕ ಗೌರ್ಮೆಂಟಿಂದ ಇಲ್ಲಿ ಹೊಸ ಒಂದು ನೋಟಿಫಿಕೇಷನ್ ಬಂದಾಗಿದೆ. ನೋಡಿ, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಇಲ್ಲಿ 750 ಗ್ರೂಪ್ ಡಿ ಫಾರೆಸ್ಟ್ ವಾಚರ್ಗೆ ಇಲ್ಲಿ ನೋಟಿಫಿಕೇಷನ್ ಆಲ್ರೆಡಿ ಬಂದಾಗಿದೆ. ಹಾಗಾದರೆ ನೋಡಿ, ಯಾವಾಗ ಅರ್ಜಿ ಪ್ರಾರಂಭ ಅಂದರೆ ಆಲ್ರೆಡಿ ಅರ್ಜಿ ಪ್ರಾರಂಭವಾಗಿಬಿಟ್ಟಿದೆ. ಆಗಸ್ಟ್ 1ರಿಂದ ಅರ್ಜಿಯನ್ನು ನೀವು ಹಾಕಲಿಕ್ಕೆ ಅವಕಾಶ ಸಿಕ್ಕಿದೆ. ಯಾವಾಗ ಕ್ಲೋಸ್ ಆಗ್ತದೆ ಅಂದರೆ ಆಗಸ್ಟ್ 31, 2026 ಆಗಸ್ಟ್ 31ಕ್ಕೆ ಇಲ್ಲಿ ಏನಾಗ್ತದಪ್ಪ ಅಂದರೆ ಕ್ಲೋಸ್ ಆಗ್ತದೆ. ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್ ಏನಾಗಬೇಕು ಅಂದರೆ 10th ಪಾಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಆನ್ಲೈನ್ ಥ್ರೂ ಅಂದರೆ 10th ಪಾಸ್ ಆದರೆ ಸಾಕು, ನೀವು ಆರಾಮಾಗಿ ನೀವು ಸೆಲೆಕ್ಟ್ ಆಗ್ತೀರಾ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಪೋರ್ಟಲ್ ಇದು. ಕೀ ಡೀಟೇಲ್ಸನ್ನು ಕೊಡೋಣ. ಟೋಟಲ್ ವೇಕೆನ್ಸೀಸ್ 750 ಪ್ಲಸ್ ಗ್ರೂಪ್ ಡಿ ಫೋರ್ಸ್ ಇದ್ದಾವೆ. ಫಾರೆಸ್ಟ್ ವಾಚರ್, ಫಾರೆಸ್ಟ್ ಅಬ್ಸರ್ವರ್. ಇಂಪಾರ್ಟೆಂಟ್ ಡೇಟ್ಸ್ ನೋಡಿ ಇಲ್ಲಿ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಆಗಸ್ಟ್ 1, 2026. ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಆಗಸ್ಟ್ 31 ಲಾಸ್ಟ್. ಫ್ರೀ ಪೇಮೆಂಟ್ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 2. ಅಂದರೆ ನೀವು ಪೇಮೆಂಟ್ ಮಾಡಲಿಕ್ಕೆ ಸೆಪ್ಟೆಂಬರ್ 2ವರೆಗೂ ಪೇಮೆಂಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎಜುಕೇಷನಲ್ ಕ್ವಾಲಿಫಿಕೇಷನ್ ಪಾಸ್ಡ್ ಅಂದರೆ ನಿಮ್ಮ SLC 10th ಸ್ಟ್ಯಾಂಡರ್ಡ್ ಮೇಲೆ ಈ ಒಂದು ಜಾಬ್ ಇರೋದು. ಇದ್ರ ಮೇಲೆ ನೀವು ಈ ಒಂದು ಸರ್ಟಿಫಿಕೇಟ್ ಮೇಲೇ ನೀವು ಮಾರ್ಕ್ಸ್ ಕಾರ್ಡ್ ಮೇಲೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಏಜ್ ಲಿಮಿಟ್ ಎಷ್ಟು ಇಟ್ಟಿದ್ದಾರೆ ಅಂದರೆ 18 to 30 ಇಟ್ಟಿದ್ದಾರೆ. 18 ವರ್ಷ ಮುಗಿದಿರಬೇಕು, 30 ವರ್ಷದೊಳಗಡೆ ಇರಬೇಕು. ಫಾರ್ ಜನರಲ್ ಕ್ಯಾಂಡಿಡೇಟ್ಸ್ ವಿತ್ ಅಪ್ಪರ್ ಏಜ್ ರಿಲೇಷನ್ಸ್ ಅಪ್ಲಿಕಬಲ್ ಸರ್ವ್ಡ್ ಕ್ಯಾಟಗರೀಸ್. SC ST OBC ಫಾರ್ ಸ್ಟೇಟ್ ರೂಲ್ಸ್ ಇದು. ಸ್ಯಾಲ್ರಿ ಎಷ್ಟಿರುತ್ತೆ, ನೀವು ಒಂದೊಳ್ಳೆ ಆಯ್ಕೆ ಆಗಿಬಿಟ್ರೆ 29,600ರಿಂದ 52,800ವರೆಗೂ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಸೆಲೆಕ್ಷನ್ ಹೇಗೆ ಪ್ರೊಸೆಸ್ ನಡೀತದಪ್ಪ ಅಂದರೆ ನೋ ರಿಟರ್ನ್ ಎಕ್ಸಾಮ್, ಯಾವುದೇ ರೀತಿ ಎಕ್ಸಾಮ್ ಇರಲ್ಲ. ಸೆಲೆಕ್ಷನ್ ಈಸ್ ಬೇಸ್ಡ್ ಆನ್ SLC 10th ಮಾರ್ಕ್ಸ್ ಮೆರಿಟ್ ಮೇಲೆ ಹೋಗ್ತದೆ. ಇಲ್ಲಿ ಮುಖ್ಯವಾಗಿ ಫಿಸಿಕಲ್ ಟೆಸ್ಟ್. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಮಸ್ಟ್ ಕ್ಲಿಯರ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. PST ಆ್ಯಂಡ್ ಫಿಸಿಕಲ್ ಎಲ್ಲವೂ ಕೂಡ ಇರ್ತದೆ. ಇದರಲ್ಲಿ ಪಾಸ್ ಆಗಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್